ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ಮಂಜು ಮಿಕ್ಸ್ ಮ್ಯಾಜಿಕ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಥೈಲ್ಯಾಂಡಿನ 6ನೇ ದಿನದ ಪ್ರವಾಸ. ಈ ದಿನ ನಾವು ಸಫಾರಿ ವರ್ಲ್ಡ್ ಮತ್ತು ಮ್ಯಾರಿನ್ ಪಾರ್ಕ್ಗೆ ಭೇಟಿ ನೀಡಲಿದ್ದೇವೆ. ಇವೆರಡೂ ಇವತ್ತು ಪೂರ ಇದೇ ಇರುತ್ತೆ. ಹಾಗಾಗಿ ಬನ್ನಿ ನಾವು ಈಗ ಸಫಾರಿ ವರ್ಲ್ಡ್ಗೆ ಹೋಗೋಣ. ಇದು ನೋಡಿ, ಗೋರಿಲ್ಲಾಗಳ ಆಟದ ಪ್ರದರ್ಶನ ತುಂಬ ಮಜವಾಗಿರುತ್ತೆ. ಇದನ್ನು ನೋಡೋದಕ್ಕೆ ತುಂಬ ತಮಾಷೆಯಾಗಿರುತ್ತೆ. ಸ್ನೇಹಿತರೆ, ಸಫಾರಿ ವರ್ಲ್ಡ್ ಸುಮಾರು 480 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇದರಲ್ಲಿ 180 ಎಕರೆಯಲ್ಲಿ ಓಪನ್ ಝೂ ಇದೆ. ಇಲ್ಲಿ ಹುಲಿ, ಚಿರತೆ, ಕಾಡು ಪ್ರಾಣಿಗಳು, ಜಿರಾಫೆ ಓಪನ್ ಆಗಿ ತಿರುಗ್ತಾ ಇರ್ತವೆ. ಬೇರೆ ಕಡೆ ನಾವೆಲ್ಲ ನೋಡಿರ್ಬೋದು, ಫೆನ್ಸಿಂಗ್ ಇರುತ್ತೆ. ಇದರಲ್ಲಿ ಲಾಸ್ಟಿಗೆ ಓವರಾಲ್ ಫೆನ್ಸಿಂಗ್ ಇದೆ, ಬಟ್ ಮಧ್ಯದಲ್ಲಿ ಯಾವುದೇ ಫೆನ್ಸಿಂಗ್ ಇಲ್ಲ. ನಾವು ಓಪನ್ ಆಗಿ ನಮ್ಮ ಗಾಡಿಯಲ್ಲಿ ಸುತ್ತ ನೋಡ್ತಾ ಇರ್ಬೋದು. ಇನ್ನೊಂದು ಉಳಿದಿರುವಂತಹ ಸುಮಾರು 300 ಎಕರೆ ಪ್ರದೇಶದಲ್ಲಿ ಈ ನೀರಿನ ಪ್ರಾಣಿಗಳು, ಡಾಲ್ಫಿನ್ನು, ಸೀಲು, ಈ ಶೋಗಳೆಲ್ಲ ಇರ್ತವೆ. ಆಮೇಲೆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಬೇರೆ ಪಿಂಜರದಲ್ಲೆಲ್ಲ ಹಾಕಿರ್ತಾರೆ. ಅದನ್ನ ನಾವು ಅಲ್ಲಿ ನೋಡ್ಬೋದು. ನಿಮ್ಮ ಮುಂದೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸ್ನೇಹಿತರೆ, ಸಫಾರಿ ವರ್ಲ್ಡಲ್ಲಿ ಎಲಿಫೆಂಟ್ ಶೋ ಕೂಡ ನಡೀತಾ ಇದೆ. ಈಗ ನೋಡ್ತಾ ಇರ್ಬೋದು ನೀವು, ಎಲಿಫೆಂಟ್ ಶೋ ನಡೆಯುತ್ತೆ. ಇದಲ್ಲದೆ ಮುಂದೆ ಮರೀನ್ ಪಾರ್ಕಲ್ಲಿ ಡಾಲ್ಫಿನ್ ಮತ್ತು ಸೀಲ್ಗಳು ತಮ್ಮ ಪ್ರದರ್ಶನವನ್ನು ತೋರಿಸ್ತವೆ. ಅದನ್ನು ನೀವು ಮುಂದೆ ನೋಡ್ಬೋದು. ಅದಲ್ಲದೆ ಸ್ಪೈ ವಾರ್ ಅಂತ ಹೇಳಿ ಒಂದು ಜೇಮ್ಸ್ ಬಾಂಡ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡಿ ಅದನ್ನು ತುಂಬ ಸುಂದರವಾಗಿ ಇಲ್ಲಿ ತೋರಿಸ್ತಾರೆ. ತುಂಬ ರೋಮಾಂಚನಕವಾಗಿರುತ್ತೆ. ಅದನ್ನು ನೀವು ಮುಂದೆ ನೋಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ. ಅದಲ್ಲದೆ ಮುಂದೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಏನಂದರೆ ನಾನು ಮುಂದೆ ಏನಾದರೂ ವೀಡಿಯೋಗಳು ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಸಂಬಂಧಿಕರಿಗೆ ಇದನ್ನು ಫಾರ್ವರ್ಡ್ ಮಾಡಿ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಡ್ತೇನೆ. ಫ್ರೆಂಡ್ಸ್, ಇದು ನೋಡಿ, ಸ್ಪೈ ವಾರ್ ಅಂತ ಹೇಳಿ ಆ ಝೋನಲ್ಲಿ ಇಲ್ಲಿ ಫುಲ್ ಜೇಮ್ಸ್ ಬಾಂಡ್. ನೀವು ಮೋಸ್ಟ್ಲಿ ರೋಜರ್ ಮೋರೆ ಫಿಲ್ಮ್ಗಳನ್ನು ನೋಡಿರಬಹುದು. ಆ ಫಿಲ್ಮ್ಗಳು ಯಾವ ಥರ ಇರ್ತವೆ ಅದೇ ಥರ ಇಲ್ಲಿ ಅವರು ಅಭಿನಯ ಮಾಡಿ, ಅದೇ ಥರ ಇಲ್ಲಿ ಸ್ಪೋರ್ಟ್ಗಳನ್ನು ಮಾಡ್ತಾ, ಬೋಟಿಂಗಲ್ಲಿ ಬಂದು ಎಲ್ಲ ಸೇಮ್ ಚೇಸಿಂಗ್ ಮಾಡೋದು, ಫೈಟಿಂಗ್ ಮಾಡೋದು, ಅದೆಲ್ಲವನ್ನು ತುಂಬ ಸುಂದರವಾಗಿ ತೋರಿಸ್ತಾರೆ. ತಾವು ಇದರಲ್ಲಿ ನೋಡಬಹುದು.
ಸ್ನೇಹಿತರೆ, ಇದು ನೋಡಿ ಡಾಲ್ಫಿನ್ ಶೋ. ಡಾಲ್ಫಿನ್ಗಳು ತಮ್ಮ ಶಾಖಶಕ್ತಿಯನ್ನು ಇದರಲ್ಲಿ ತೋರಿಸ್ತವೆ. ಮೇಲ್ಗಡೆ ಜಂಪ್ ಮಾಡೋದು, ಒಬ್ಬರನ್ನ ಎತ್ಕೊಂಡು ಹೋಗೋದು, ಆಮೇಲೆ ಬೌಲ್ಗಳಿಂದ ಆಟ ಆಡೋದು ತುಂಬ ರೋಮಾಂಚನವಾಗಿರುತ್ತೆ ಇದನ್ನು ನೋಡೋದಕ್ಕೆ. ಸ್ನೇಹಿತರೆ, ಇದು ನೋಡಿ ಸೀಲ್ ಅಂದರೆ ಸಮುದ್ರ ಕುದುರೆ ಅಂತ ಹೇಳ್ತಾರೆ, ಅಥವಾ ನಾಯಿ ಅಂತ ಹೇಳ್ಬೋದು. ಅದರದ್ದು ಶೋ ಇದು. ತುಂಬ ಚೆನ್ನಾಗಿ ಆಟಗಳನ್ನು ಆಡ್ತಾ ಇದನ್ನು. ಸ್ನೇಹಿತರೆ, ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೂ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡಿದರೆ ನಾನು ಏನಾದರೂ ನನ್ನ ತಪ್ಪುಗಳಿದ್ದರೆ ತಿದ್ದುಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ನಿಮಗೆ ಪ್ರದರ್ಶನ ಮಾಡಬಹುದು. ಹಾಗಾಗಿ ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸಂಬಂಧಿಕರಿಗೆ ಫಾರ್ವರ್ಡ್ ಮಾಡಿ. ಸ್ನೇಹಿತರೆ, 6ನೇ ದಿನದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಇಲ್ಲಿಗೆ ನಮ್ಮ 6ನೇ ದಿನದ ಪ್ರವಾಸ ಮುಕ್ತಾಯವಾಗುತ್ತೆ. ಇಲ್ಲಿಂದ ನೋಡಿಕೊಂಡು ನೆಕ್ಸ್ಟ್ ನಾವು ಸಾಯಂಕಾಲ ಅಂದರೆ ರಾತ್ರಿ ಆಗುತ್ತೆ. ನಾವು ಮುಂದೆ ಬ್ಯಾಂಕಾಕ್ ಒಳಗಡೆ ಶಾಪಿಂಗ್ ಮಾಡೋರಿದ್ದೇವೆ. ಹಾಗಾಗಿ ಇಲ್ಲಿಗೆ ನಮ್ಮ ಈ 6ನೇ ದಿನದ ಪ್ರವಾಸ ಮುಕ್ತಾಯವಾಗುತ್ತೆ. ಮತ್ತು ನಿಮ್ಮದು 7ನೇ ಹಾಗೂ ಕೊನೆಯ ದಿನದ ಪ್ರವಾಸದೊಂದಿಗೆ ವಿವರಣೆಗಳೊಂದಿಗೆ ಮತ್ತೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಂತ ಮತ್ತೊಂದು ಸಾರಿ ವಿನಂತಿ ಮಾಡಿಕೊಳ್ತೀನಿ. ನಮಸ್ಕಾರ.